ಈ ಧೂಪದ ಗಿಡಗಳಿಗೆ ನಾನು ಪೆಪ್ಪರ್ ನಾಟಿ ಮಾಡುವಾಗ 1 ಅಡಿ ದೂರದಲ್ಲಿ 2 ತೊಟ್ಟೆ ಗಿಡಗಳನ್ನು ನಾಟಿ ಮಾಡಿದ್ದೇನೆ. 1 ಅಡಿ ದೂರದಲ್ಲಿ ಯಾಕೆ ನಾಟಿ ಮಾಡಿದ್ದೇನೆ ಅಂದರೆ, ಧೂಪದ ಮರಗಳು ಸ್ವಲ್ಪ ತೋರಾಗ್ತದೆ, ಮತ್ತು ಗಾಳಿಗೆ ಆಡುವಾಗ ಅಲ್ಲಿ ಗ್ಯಾಪ್ ಬಂದರೆ ಸೊ ಅದಕ್ಕೆ ನಾವು ಅಲ್ಲಿ ಹೋಲಾಗಿ ನೀರು ಅಲ್ಲಿಗೆ ಒಳಗಿಳುತ್ತೆ, ಬೇರು ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ. ಸೊ ನಾವು 2 ಕಡೆಗೆ 1 ಅಡಿ ಗ್ಯಾಪಲ್ಲಿ ನಾಟಿ ಮಾಡಿದ್ದೇವೆ. ಇದು ಪೆಪ್ಪರ್ ಈರುಳ್ಳಿ ನನಗೆ 6 ತಿಂಗಳಲ್ಲೇ ಒಂದು 2-3 ಗಿಡದಲ್ಲಿ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ. 1 ವರ್ಷಕ್ಕೆ ಈಗ ಒಂದು 25-30% ಗಿಡಗಳಲ್ಲಿ ಈಲ್ಡಿಂಗ್ ಇದೆ. ಮತ್ತು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಹೇಳಿ ನಾನು ಇಂಟಗ್ರೇಟೆಡ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಯೂಸ್ ಮಾಡ್ತೇನೆ. ಅಂದರೆ ಆರ್ಗ್ಯಾನಿಕನ್ನು ಯೂಸ್ ಮಾಡ್ತೇನೆ ಸ್ವಲ್ಪ ಮಟ್ಟಿಗೆ, ಮತ್ತು ನ್ಯೂಟ್ರಿಯೆಂಟನ್ನು ಯೂಸ್ ಮಾಡ್ತೇನೆ. ನ್ಯೂಟ್ರಿಯೆಂಟನ್ನು ಮೇಜರಾಗಿ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶು. ಅದರಲ್ಲಿ ಫಾಸ್ಫರಸ್ ಸ್ವಲ್ಪ ಅಂಶ ಕಡಿಮೆ, ನೈಟ್ರೋಜನ್ ಮತ್ತು ಪೊಟ್ಯಾಶ್ ಜಾಸ್ತಿ. ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟಾಗಿ ಮೆಗ್ನೀಷಿಯಂ ಸಲ್ಫೇಟು, ಕ್ಯಾಲ್ಸಿಯಂ ನೈಟ್ರೇಟು ಮತ್ತು ಡೋಲಮೈಟನ್ನು ಯೂಸ್ ಮಾಡ್ತೇನೆ. ಮೈಕ್ರೋನ್ಯೂಟ್ರಿಯೆಂಟಾಗಿ ಜಿಂಕ್ ಆ್ಯಂಡ್ ಬೋರಾನು ಇದರನ್ನು ಯೂಸ್ ಮಾಡ್ತೇನೆ. ಎಲ್ಲ ನ್ಯೂಟ್ರಿಯೆಂಟ್ಗಳನ್ನು ನಾವು ಡ್ರಿಪ್ ಮುಖಾಂತರ ಕೊಡ್ತೇವೆ. ಇಲ್ಲಿ ಯಾವುದೇ ಮ್ಯಾನ್ಯುವಲ್ ಅಪ್ಲಿಕೇಶನ್ ಮಾಡೋದಿಲ್ಲ. ಆರ್ಗ್ಯಾನಿಕ್ ಮಾತ್ರ ನಾವು ಮ್ಯಾನ್ಯುವಲ್ ಆಗಿ ಅಪ್ಲಿಕೇಶನನ್ನು ಮಾಡ್ತೇವೆ. ಮತ್ತು ಸ್ವಲ್ಪ ಮಣ್ಣನ್ನು ಕೊಡ್ತೇವೆ, ಆರ್ಗ್ಯಾನಿಕ್ ಗೊಬ್ಬರ ಹಾಕಿ ಸ್ವಲ್ಪ ಮಣ್ಣನ್ನು ಅದರ ಮೇಲಿಂದ ಕೊಡ್ತೇವೆ.